ವೀಕ್ಷಕರಲ್ಲಿ ಒಂದು ವಿನಂತಿಸಿಕೊಳ್ಳುತ್ತೇನೆ. ಅದು ಏನಂದ್ರೆ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ 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 ಈ ಮೋಟು ಚಿಂಟುಗೆ ಸಪೋರ್ಟ್ ಮಾಡಿ. ನನಗೆ ಇವಾಗ ರಾಗಿ ರೊಟ್ಟಿ ತಿನ್ಬೇಕು ಅನ್ಸೈತೆ. ನಮ್ಮ ಅಜ್ಜಿನ ಕೇಳಬೇಕು. ಅಜ್ಜಿ 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 ಮೆಣಸಿಕಾಯಿ ಬಜ್ಜಿ. ಏನಲ್ಲ ಪಾಪ ಅಂದಿದ್ದು ಮೆಣಸಿಕಾಯಿ ಬಜ್ಜಿ? ಕೇಳು ಗುಂಡಜ್ಜಿ, ಮೈ ತುಂಬ ಕಜ್ಜಿ, ತಿರ್ಕಾಳೆ ಚಿಮ್ಮಜ್ಜಿ, ಬದನೆಕಾಯಿ ಬಜ್ಜಿ. ಏನಲ್ಲ ಓಟು ಬಿಟ್ಟನೆ ಹೆಂಗೈತ್ ಮೈಗೆ? ಕಡಿತೈತಿ ಕರಿಕೆ ತಗದಿತ್ಲಾಗಿಂದ ಬಿಟ್ರೆ ಅವಾಗ ಹಂಗೆ ಸೋಪ ಮೇಲೆ ಹಂಗೆ ಕಚ್ಕೋಬೇಕು ನೋಡು. ಇವತ್ತೇನ ಆಯ್ತು ಹುಡ್ಗಂಗೆ? ಯಾಕಲ್ಲ ಹಿಂಗಾಡ್ತಿದ್ಯಾ? ಅಜ್ಜಿ ಅಜ್ಜಿ ಏನ್ ಗೊತ್ತೇನಜ್ಜಿ, ನಾನು ರಾತ್ರಿ ನನ್ನ ಕನ್ಸಾಗೆ ಮತ್ತೀಗ ಇಬ್ಬರು ಹೆಣ್ತಿದ್ದೀರಿ ನಮ್ಮ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದೆ. ಅಜ್ಜಿ ಅಜ್ಜಿ ಯಾಕೆ ಅಲ್ಲಿಲ್ಲ ಚಲೋ ಚಂದೈತಿ ಕಣಜ್ಜಿ, ನಾನು ಎರಡು ಹೆಣ್ತಿನ ಮದ್ವೆ ಆಗ್ತೀನಿ. ಅಗಳ ಇಷ್ಟ ತಲ್ಕಿಸಿತಿದ್ದೆ, ಇವಾಗ ಆಲೆ ಹಂಗೆ ಹಂಗೆ ಅಂತ್ಯ. ಅಮ್ಮ ಅಮ್ಮ ಇಬ್ರು ಹೆಣ್ತಿ ಸವಾಸನೂ ಬೇಡ, ನನಗೆ ಯಾರ ಸವಾಸನೂ ಬೇಡ. ಕನ್ಸಾಗಿ ಏನ್ ಟಾರ್ಚರ್ ಕೊಟ್ರು ಕಣಜ್ಜಿ, ಲೈಫಾಗಿ ಮರಿಬಾರ್ದು ನಾನು, ಗೊತ್ತೇ? ಅಯ್ಯಪ್ಪ ಸ್ವಾಮಿ, ಎರಡು ಹೆಣ್ತು ಬೇಡ, ಯಾರ್ದು ಬೇಡ, ನನ್ಗೂ ಒಬ್ಳು ಸಾಕು. ನಾನು ಶ್ರೀರಾಮನ್ ಚಂದ್ರನ್ ತರ ಇರ್ತೀನಿ. ಹಂಗ್ ಬಾ ದಾರಿಗೆ, ಹೆಂಗ ಕನ್ಸಾಗಾದ್ರೂ ನಿಂಗೆ ಒಳ್ಳೆ ಬುದ್ಧಿ ಕೊಟ್ಟೈತಲ್ಲ. ಅಜಯ್, ಆ ವಿಷಯ ಬಿಡು, ನೀನ್ ಅದ್ರ ಬಗ್ಗೆ ಮಾತಾಡ್ಬೇಡ. ನನ್ಗಂತೂ ಭಯ ಆಗ್ತೈತಂತ ಏನು ಹೇಳು. ಏಪ ಯಪ್ಪ ಅದೇನ್ ಕನ್ಸ? ದೇವ್ರೇ, ನನ್ಗಿನ್ನೂ ಮೀಸೆ ಬಂದಿಲ್ಲ, ಏನಿಲ್ಲ. ನೋಡಿ ಸಣ್ಣ ಹುಡ್ಗ ನೋಡಿರೇ ಮದ್ವೆ ಕನ್ಸ್ ಬಿದ್ದೈತಿ. ಇದೆಲ್ಲ ಆಳದನ ಕಿರಣನಿಂದನೇ ಆಗಿದ್ದು. ನನ್ನ ತಲೆಗೆ ಎರಡು ಸುಳಿಯವೆ ಅಂತ ಅಂದ್ಬಿಟ್ಟು ಆಳದನ ಯಾವ ಹಂಗಂದಿದ್ದು. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಹಿಂಗ್ ಬಡ್ಕೊಂತೆ ಕಪ್ಪೆ ಬಿಡ್ಕೊಂಡಂಗಿ? ಅಜಯ್ ಅಜಯ್, ರಾಗಿ ರೊಟ್ಟಿ ಸುಟ್ಕೊಡಜ್ಜೆ. ಪಾಪ ನೀನಿತ್ತಿದ್ದಾಗ ಮತಿ ಇಲ್ದೆ. ಹಾ ನಿನಗೆ ಮಾನ ಮರ್ಯಾದಿಲ್ಲಪ್ಪ. ವಯಸ್ಸಾಗಿರೋ ಅಜ್ಜಿತ ಹೆಂಗ್ ಮಾಡ್ಸ್ಕೊಂಡು ತಿಮ್ಮನಿ ಅಂತ ಅಂದಂಗೆ ಏನು ನಿನ್ಗೆ ಒಂದೀಟು ಮಾನ ಮರ್ಯಾದಿಲ್ಲ ಹೋಗತ್ತ. ತಮ್ಮ ತಂಗ್ಳು ಮುದ್ದೆ ಇದ್ರೆ ಕಲ್ಸು, ರಾಗಿ ಸೀಟಾಕೆ, ಮತ್ತೆ ಈರುಳ್ಳಿ, ಒಂದಿಟ್ಟು ಕೊತ್ತಂಬರಿ ಸೊಪ್ಪ, ಆಮೇಲೆ ಮತ್ತೀಗ ಯಾತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸುಟ್ಕೊಡಜ್ಜಿ. ಬಾಯೆಲ್ಲ ಕೆಟ್ಟ ಐತೆ. ನೀನ್ ನೋಡು ತಿಂಗಿ ಹೆಂಗ್ ಊಸ್ಬಿಡ್ತೆ, ನಾನು ಊಸ್ಬಿಡ್ತೀನಿ. ಓ, ನನ್ ಮಾನ ಮರ್ಯಾದಿ ತೆಗಿತೆ ಹೋಗಸ್ಕೆ. ನೀನೆ ಹಂಗೆ ಬಂದ ನಿಧಾನ ಟಿವಿ ಬಂದಂಗ ಬಂದು ಭುಜ ಮುಟ್ಟತಾನೆ. ನೋಡದ್ ಕಂಡ್ಬಿಡ್ಕೊಂಡು ಕಪಲಕ್ಕ ನೋಡ್ದಂಗೆ. ಯಾಕಲ್ಲ ಹಂಗೆ ಅದ್ರ ಕಂಚೆ? ಸ್ವಾಮಿ, ಅದ್ರ ಪಕ್ಕ ಅಂದ್ರೆ ಅದ್ರ ಪಕ್ಕ ಕಣ ನೀನು. ನನ್ನ ಮಗ್ನೆ ನೆನ್ನೆ ತಲೆಗೆ ಎರಡು ಸುಳಿ ಐತೆ ಅಂತ ಹೇಳ್ಬಿಟ್ಟು ರಾತ್ರಿ ಕನ್ಸು ಬಿದ್ದಿದ್ ಕಣ್ಲ. ಇಬ್ರು ಹೆಂಡ್ತಿದಿರ್ನ ಕಟ್ಕೊಂಡಿದ್ದೆ ಕಣು. ಹೈ, ಹಂಗಾರೆ ಇಬ್ರು ಹೆಂಡ್ತಿರು ಒಳ್ಳೆ ಮಂಗಳಾರತಿ ಮಾಡಿರ್ತಾರಲ್ಲ. ಅಪ್ಪಯ್ಯ ಒಳಗ್ ಬತ್ತೀನಿ ಕಣು, ಮದ್ವೆ ಮಾಡ್ಕೊಂಡು ನೀರ್ ತಂದ್ಕೊಡು ಅಂದ್ರೆ ದೊಡ್ಡ ಹೆಂಡ್ತಿನೂ ತಕೊಂಬತೈತೆ, ಸಣ್ಣ ಹೆಂಡ್ತಿನೂ ತಕೊಂಬತೈತೆ. ಒಬ್ಳು ನೀರ್ ಕೊಟ್ರೆ ಕುಡಿಯಕ್ ಹೋದ್ರೆ ಇನ್ನೊಬ್ಳು ಕೈ ಕಾಲ್ ಮುರಿತೀನಿ ಅಂತೈತೆ, ಇನ್ನೊಂದ್ ನೀರ್ ಕುಡಿಯಕ್ ಹೋದ್ರೆ ಇದು ಪಟ್ಟೆ ಸಣ್ಣಗ್ ಸೆಣಿತೀನಿ ಅಂತೈತೆ. ಅಪ್ಪ ಸ್ವಾಮಿ, ಬೇಡಪ್ಪ ಸ್ವಾಮಿ, ನೀನ್ ಇನ್ನೊಂದ್ಸಲ ಯಾತನ ಇಂಥವ್ ಹೇಳಿದ್ರೆ ಯಾವ್ದು ಮತ್ತೆ ನಾನೇನೋ ಎಲ್ಲ ಕಡ್ದ್ಬಿಡ್ತೀನಿ ನಿನ್ನ. ಲೋ ಲೋ, ನಾನೇನೋ ಹೇಳ್ದೆ, ನೀನು ಕನ್ಸೆ ಕಂಡಿದ್ಯಲ್ಲೋ. ಛೇ 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 ಛೇ, ನಿನಗೆ ಈ ಕನ್ಸಾಗಿ ಹಿಂಗಾಗ್ಬಾರ್ದಿತ್ತು ಅಂತ ಕಿತ್ಬಿಟ್ಟ. 32 ಕಾಮಂಗಿ ಜಾಡ್ಸೋದ್ರೆ ಹೆಂಗಿರ್ಬೇಕು? ಮುಚ್ಕೊಂಡ್ ನಡಿ. ಯೋ ಅಪ್ಪಯ್ಯ, ನಾನೇನ್ ಬಿಡ್ಕೊಂಡಿದ್ದೀನಿ? ಬಟ್ಟೆ ಇಟ್ಕೊಂಡಿದ್ದೀನಿ ನೋಡಲ್ಲಿ, ಮುಚ್ಕೊಂಡ್ ನಡಿ ಅಂತೀನಿ. ನಮ್ಮ ಮನೆಗೆ ರಾಗಿ ರೊಟ್ಟಿ ಸುಟ್ಟೈತ್ ಕಣ ಬಚ್ಚೆ. ರಾಗಿ ರೊಟ್ಟಿನೇ ಅಲ್ಲ, ನಡಿಲ್ಲ ನಡಿಲ್ಲ, ನಮ್ಮ ಅಜ್ಜಿ ಸುಟ್ಕೊಡಲ್ಲ ಅಂತು. ನಡಿ ನಡಿ ನಡಿ, ರಪ್ಪನವರ ನಡಿಲ್ಲ. ಬಾರ ನನ್ನ ಮಗ್ನೆ, ನಿಮ್ಮ ಅಮ್ಮ ಎಲ್ಲ ತಿನ್ಕೊಂಡು ಬಾರ ಬಾರ ರಪ್ಪನ. ಏನೇ ಹೇಳಿ ನಮ್ ಚಿಂಟು ಆದ್ರಿಗೆ ಇಟ್ಟನು. ನಮ್ಮ ಮನೆಗೆ ರಾಗಿ ರೊಟ್ಟಿ ಅಂತಿರಂಗಿ ನನ್ಕಿನ ಮುಂಚೆ ಅದೇ ಹೊಡ್ತೈತಿ. ಏನು ಮಾಡ